ವಿನಾಯಕ ನಿಮಜ್ಜನ. ಶಾರದಳ ಮನೆಯಲ್ಲಿ ವಿನಾಯಕ ಚೌತಿ ಹಬ್ಬ ಅದ್ದೂರಿಯಾಗಿ ನಡೆಯುತ್ತಾ ಇರುತ್ತದೆ. ಊರಿನ ಜನರೆಲ್ಲ ಶಾರದಳ ಮನೆ ಹತ್ರನೇ ಇರ್ತಾರೆ. ಶಾರದಳ ದೊಡ್ಡ ಸೊಸೆ ಅಂಜಲಿ ಧನವಂತರಾಗಿದ್ದರಿಂದ ಧಾರಾಳವಾಗಿ ದುಡ್ಡು ಖರ್ಚು ಮಾಡಿ ಉತ್ಸವವನ್ನ ನಡೆಸ್ತಾ ಇದ್ದಾಳೆ. ಇಷ್ಟರಲ್ಲಿ ಶಾರದಾ, ಆಹಾ, ನಮ್ಮ ತಾಯಿಗೆ ಕರೆಕ್ಟ್ ಆಗಿ ಈ ಸಲ ಹಬ್ಬ ನಡೆಸ್ತಾ ಇದೀಯಾ, ತುಂಬಾ ಆನಂದವಾಗಿದೆ ಅಮ್ಮ ಅಂಜಲಿ. ಆಗ್ಲೇ ಆಗಿಲ್ಲ ಅತ್ತೆ, ನಿಮಜ್ಜನದ ಹಬ್ಬ ಹೇಗೆ ಮಾಡ್ತೀನ ನೋಡ್ತಾ ಇರಿ. ಬರುವ ವರ್ಷದವರೆಗೂ ನಾವು ಮಾಡುವ ಹಬ್ಬದ ಬಗ್ಗೆ ಎಲ್ರೂ ಹೇಳ್ಬೇಕು. ಈ 2-3 ದಿನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ಏನಕ್ಕಮ್ಮ? ನೋಡಿ ಅತ್ತೆ, ಈ ಕೆಲಸಕ್ಕೆ ಬಾರದ ಜನ ಪದೇ ಪದೇ ತಮ್ಮ ಜೀವನದ ಬಗ್ಗೆ ಅಳೋದು ಬಿಟ್ಟು ಇನ್ನೇನು ಮಾಡೋದಿಲ್ಲ. ಅವ್ರಿಗೆ ಯಾವಾಗಲೂ ನಮ್ಮಂತಹ ದುಡ್ಡಿರುವವರು ದೇವರ ಹಾಗೆ ಕಾಣಿಸ್ತಾರೆ. ಒಂದು ದಿನ ಅಲ್ವಲ್ಲ, ಪ್ರತಿದಿನವೂ ಅವರು ನಮ್ಮ ಬಗ್ಗೆನೇ ಮಾತಾಡ್ಕೋಬೇಕು. ಹಾಗೆ ಮಾತಾಡ್ಬೇಕು ಅಂತಂದ್ರು, ನಮ್ಮ ಬಗ್ಗೆ ದೊಡ್ಡದಾಗಿ ಹೇಳ್ಬೇಕು ಅಂತಂದ್ರು ನಾವು ಇಂಥದ್ದು ಮಾಡದೆ ತಪ್ಪಲ್ಲ ಅತ್ತೆ. ಅರೆ, ಬಲೆ ಹೇಳಿದಿ ಅಂಜಲಿ. ಆದರೂ ಈ ಸುತ್ತಮುತ್ತಲಿನ ಊರುಗಳಲ್ಲಿ ವಿನಾಯಕ ಚೌತಿ ಹಬ್ಬವನ್ನು ನಮಗಿಂತ ಯಾರು ಚೆನ್ನಾಗಿ ಮಾಡ್ತಾರೆ ಹೇಳಿ? ಒಂದು ಸಲ ನಾವು ಹಾಗೆ ಊರೊಳಗೆ ಹೋಗಿ ನೋಡ್ಬರೋಣ ಬನ್ನಿ. ಹಾ, ನೋಡ್ಬರೋಣ. ಹಾಗೆ ಅಂಜಲಿ ಶಾರದರು ಊರಿನೊಳಗೆ ಹೋಗಿ ಎಲ್ಲ ಬೀದಿಗಳನ್ನು ನೋಡ್ತಾ ಇರ್ತಾರೆ. ಎಲ್ಲರೂ ಸಾದಾ ಸೀದವಾಗಿ ಹಬ್ಬ ಮಾಡ್ಕೋತಾ ಇರ್ತಾರೆ. ಇನ್ನು ಊರಿನ ಕೊನೆಯಲ್ಲಿರುವ ಮನೆ ಹತ್ರಕ್ಕೆ ಹೋಗುತ್ತಲೇ, ಅತ್ತೆ ನೋಡಿದ್ರಾ, ನಿಮ್ಮ ಸೊಸೆ ಮನೆ ಬಂತು, ಹೋಗಿ ಹಬ್ಬ ಹೇಗೆ ಮಾಡ್ತಾ ಇದ್ದಾರೋ ನೋಡ್ ಬರ್ತೀರಾ? ಈಗ ಬೇಡ ಬಿಡಮ್ಮ, ಆದ್ರೂ ಅವರಿಗೆ ವಿನಾಯಕ ಚೌತಿ ಹಬ್ಬ ಮಾಡ್ಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲ ಬಿಡು, ತಿನ್ನೋದಕ್ಕೆ ಕೂಡ ಕಷ್ಟಪಡ್ತಾ ಇದ್ದಾರಲ್ಲ. ಹೀಗಿದ್ದಾಗ್ಲೇ ಹೋಗಿ ನೋಡ್ಕೊಂಡ್ ಬರ್ಬೇಕು ಅತ್ತೆ, ಬನ್ನಿ ಹೋಗಿ ನೋಡೋಣ ಎಂದು ಅಂಜಲಿ ಶಾರದರು ಅನಾಮಿಕ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕ ಮಣ್ಣಿನ ವಿನಾಯಕನಿಗೆ ಪೂಜೆ ಮಾಡುತ್ತಾ ಇರ್ತಾಳೆ. ಪಕ್ಕದಲ್ಲೇ ರಮೇಶ್ ಕೂಡ ಪೂಜೆ ಮಾಡ್ತಾ ಇರ್ತಾನೆ. ನೋಡಿ, ಪ್ರಸಾದಗಳು ಜಾಗೃತಿಯಾಗಿ ಇಡಿ. ನಮ್ಮ ಮನೆಯಲ್ಲಿ ಇಲಿಗಳು ತಿರುಗ್ತಾ ಇರುತ್ತೆ, ಪ್ರಸಾದಗಳನ್ನ ನಾವು ತಿನ್ನುತ್ತೆ ಅಂತ ಭಯ ಅನಿಸ್ತಾ ಇದೆ ನಂಗೆ. ಅರೆ, ಅದೇನಿಲ್ಲ, ನಾನು ಅವಕ್ಕೆ ಕಾವಲಾಗಿ ಇದ್ದೀನಲ್ಲ. ಆದ್ರೂ ವಿನಾಯಕನ ವಾಹನವಾದ ಆ ಇಲಿಗಳು ಪ್ರಸಾದ ತಿಂದ್ರೆ ನಮ್ಗೆ ಒಳ್ಳೇದು ಬಿಡು. ಆ ಸ್ವಾಮಿಗಾದ್ರೂ ಪ್ರಸಾದಗಳು ಸೇರಿದ ಹಾಗಾಗತ್ತೆ. ಅಬ್ಬಾ, ಇಂಥ ಮಾತುಗಳು ಹೇಳೋದಕ್ಕೆ ಏನೂ ಕಡಿಮೆ ಇಲ್ಲ. ಏನೋ ಮನೆಯಲ್ಲಿರುವ ಸ್ವಲ್ಪ ಬೇಳೆಗಳ ಜೊತೆ ಪ್ರಸಾದ ಮಾಡಿದ್ದೀನಿ, ಅದನ್ನು ಕೂಡ ಇಲಿಗಳು ತಗೊಂಡು ಹೋದ್ರೆ ಇನ್ನ ಅಷ್ಟೇ ವಿಷಯ. ಅನಾಮಿಕ ರಮೇಶರ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ವಲ್ಪ ದೂರದಿಂದ ಕೇಳ್ಕೊತಾ ಇರುವ ಅಂಜಲಿ ಶಾರದರು ಅವರನ್ನು ನೋಡಿ ನಗುತ್ತಾರೆ. ಬಡತನದಲ್ಲಿ ಕೂಡ ವಿನಾಯಕ ಚೌತಿ ಹಬ್ಬ ಮಾಡ್ಕೋತಾ ಇದ್ದಾರೆ ಏನೋ ಮಾತು. ತಿನ್ನೋದಕ್ಕೆ ಊಟಕ್ಕಿಲ್ಲ ಹೊರತು ಹಬ್ಬ ಮಾತ್ರ ಮಾಡ್ಕೋಬೇಕಂತೆ. ನೋಡಕ್ಕ, ಮಾತು ಸ್ವಲ್ಪ ಜಾಗೃತಿಯಾಗಿ ಬರ್ಲಿ. ಬಾಯಿದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ನಾನು ನೋಡ್ತಾ ಸುಮ್ನಿರ್ತೀವಿ ಅಂತ ಮಾತ್ರ ಅಂದ್ಕೋಬೇಡ. ಏನ್ ಮಾಡ್ತೀರಾ ನೀವು? ಹೊಡಿತೀರಾ, ಬೈತೀರಾ? ನಿಜಕ್ಕೂ ನೀವು ಯಾಕೆ ಬಂದಿದ್ದೀರಾ? ನಮ್ ಜೊತೆ ನಿಮ್ಗೇನ್ ಕೆಲ್ಸವಿದೆ? ಅತ್ತೆ ನೋಡ್ಬೇಕು ಅಂತಂದ್ರೆ ಹೀಗೆ ಬಂದ್ವಿ ಬಿಡು. ನಾನು ಹೇಳ್ತಾನೆ ಇದ್ದೀನಿ, ಇಲ್ಲಿಗೆ ಬಂದ್ರೆ ಅವಮಾನಿಸ್ತಾರೆ ಅಂತ. ಆದ್ರೆ ನನ್ ಮಾತು ಕೇಳಿಸ್ಕೊಂಡ್ರೆ ಅಲ್ವಾ, ಇಷ್ಟ ಬಂದ ಹಾಗೆ ಮಾತಾಡ್ತಾನೆ ಇರ್ತಾರೆ. ದೊಡ್ಡವರಿಗೆ ನಿಜವಾಗಿ ಮರ್ಯಾದೆ ಕೊಡೋದಿಲ್ಲ, ಅದಕ್ಕೆ ನಿಮ್ಮ ಜೀವನ ಹೀಗೆ ಅಳ್ತಾ ಇದೆ. ಅಂಜಲಿ ಹಾಗೆ ಅಂತ ಇದ್ರೆ ರಮೇಶನ್ಗೆ ಬಹಳ ಕೋಪ ಬರುತ್ತೆ. ಆ ಕೋಪದಿಂದ ರಮೇಶ್, ಅಮ್ಮ ಇದೇನು ಚೆನ್ನಾಗಿಲ್ಲ, ನಮ್ಮ ಬದುಕು ನಾವು ಬದುಕ್ತಾ ಇದ್ದೀವಿ, ನಮ್ಮ ಜೀವನದ ಮೇಲೆ ಮಾತಾಡೋ ಹಕ್ಕು ನಿಮಗಿಲ್ಲ. ನೀವಿನ್ನು ಹೋಗಿ ನಮ್ಮನೆ ಹೊಸಲು ಕೂಡ ತುಳಿಬೇಡಿ, ನಮ್ಮನ್ನ ಹೀಗೆ ಬದುಕೋದಿಕ್ ಬಿಡಿ. ಹೇ ಮಗನೇ, ಹಾಗೆ ಕೋಪ ಮಾಡ್ಕೋಬೇಡವೋ, ನಾನೇ ಇಲ್ಲಿಗೆ ಕರ್ಕೊಂಡ್ಬಂದೆ. ನೀವು ಹೇಗೆ ಹಬ್ಬ ಮಾಡ್ಕೋತಾ ಇದ್ದೀರೋ ನೋಡ್ಬೇಕು ಅಂತ ಬಂದ್ವಿ. ಈಗ ಬಂದಿದ್ರಲ್ಲ, ಇಲ್ಲಿ ನೋಡಿ, ಅನಾಮಿಕ ಮಾಡಿದ ಮಣ್ಣಿನ ವಿನಾಯಕನ ವಿಗ್ರಹನ ನೋಡಿ. ಏನೋ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಹಬ್ಬ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಕೂಡ ನಮ್ಮನ್ನ ಅಳಿಸ್ಬೇಕು ಅಂತ ನೋಡ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಾಗೆ ರಮೇಶ್ ಅಂತಿದ್ದರಿಂದ ಶಾರದಾ ತನ್ನ ದೊಡ್ಡ ಸೊಸೆ ಅಂಜಲಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅಂಜಲಿ ಹೋದ ಮೇಲೆ ಅನಾಮಿಕ ಬಹಳ ದುಃಖ ಪಡುತ್ತಾಳೆ. ಏನು ರೀ, ಆಕೆ ಯಾವಾಗ್ಲೂ ಹೀಗೆ ಮಾಡ್ತಾನೆ ಇರ್ತಾರೆ. ಯಾರು ಕೂಡ ಆಕೆಗೆ ಬಾಯೆತ್ತಿ ಒಂದು ಮಾತು ಕೂಡ ಅನ್ನೋದಿಲ್ಲ. ನಾವಂದ್ರೆ ಆಕೆಗೆ ಯಾಕೆ ಅಷ್ಟು ಕೀಳಾಗಿ ನೋಡೋದು? ಕನಿಷ್ಠ ಮನುಷ್ಯರನ್ನಾಗಿ ಕೂಡ ನೋಡೋದಿಲ್ಲ ಅವಳು. ನೋಡು ಅನಾಮಿಕಾ, ದುಡ್ಡಿರುವವರು ಒಂದು ತರ ಇರ್ತಾರೆ, ದುಡ್ಡು ಇಲ್ಲದವರು ಇನ್ನೊಂದ್ ತರ ಇರ್ತಾರೆ. ಆದ್ರೆ ಒಂದು ಮಾತ ನೆನಪಿನಲ್ಲಿ ಇಟ್ಕೋ, ಇಲ್ಲಿ ದುಡ್ಡು ನಿಜಕ್ಕೂ ಶಾಶ್ವತವಲ್ಲ, ಬಂಧಗಳೇ ಶಾಶ್ವತ. ಅದು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ನೀನು ದುಡ್ಡಿನಿಂದ ಎಲ್ಲ ಕೊಂಡ್ಕೋಬಹುದು ಅಂದ್ಕೋತಾರೆ, ಆದ್ರೆ ಬಂಧವನ್ನ, ಆರೋಗ್ಯನ ಯಾರು ಕೊಂಡ್ಕೊಳ್ಳಲಾರರು. ನೀನೇನು ದುಃಖ ಪಡಬೇಡ, ಕಾಲ ಯಾರನ್ನೂ ಬಿಡೋದಿಲ್ಲ. ಎಲ್ಲರನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧದಲ್ಲೇ ಶಿಕ್ಷಿಸಿ ತೀರುತ್ತದೆ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನ ಗಂಡನನ್ನು ಅಪ್ಪಿಕೊಳ್ಳುತ್ತಾಳೆ. ಇನ್ನು ಅನಾಮಿಕಳ ಮನೆಯಿಂದ ಹೋದ ಅಂಜಲಿ ಮಾತ್ರ ಅನಾಮಿಕಳ ಮೇಲೆ ಕೋಪದಿಂದ ಉಕ್ಕಿ ಹೋಗ್ತಾ ಇರ್ತಾಳೆ. ನೋಡಿದ್ರಾತೆ, ಅವಳಿಗೆ ಎಷ್ಟು ಪೊಗರು. ಬಡವಳಾಗಿದ್ರು ಕೂಡ ಹೆಚ್ಚು ಮಾತಾಡ್ತಾ ಇದ್ದಾಳೆ. ಆ ವಿನಾಯಕರ ವಿಗ್ರಹ ನೋಡಿದ್ರಾ, ಮಣ್ಣಿನಿಂದ ಮಾಡಿದ ಹಾಗೆ ಕಾಣಿಸುತ್ತೆ. ಆ ಮಣ್ಣಿನ ವಾಸನೆ ಅಂತೂ ಬಹಳ ದಾರುಣವಾಗಿತ್ತು. ಆ ಮನೆಯಲ್ಲಿ ಒಂದ ಕ್ಷಣ ಇರ್ಬೇಕು ಅನಿಸ್ಲಿಲ್ಲ.
ನೋಡಮ್ಮ ಅಂಜಲಿ, ಈ ಲೋಕದಲ್ಲಿ ಮನುಷ್ಯರ ಮಧ್ಯೆ ಭೇದವಿರುತ್ತೆ ಹೊರತು ಭಕ್ತಿ ವಿಷಯದಲ್ಲಿ ಇಲ್ಲಮ್ಮ. ಒಬ್ಬರು ದುಡ್ಡಿನ ಮಧ್ಯೆ ಪೂಜೆ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಹಸುವೆಯಿಂದ ಒದ್ದಾಡ್ತಲೇ ಪೂಜೆ ಮಾಡ್ತಾ ಇರ್ತಾರೆ, ಮತ್ತೊಬ್ಬರು ನಿಜಕ್ಕೂ ಪೂಜೆನೇ ಮಾಡದೆ ಮನಸ್ಸಿನಲ್ಲಿಯೇ ಆರಾಧಿಸ್ತಾ ಇರ್ತಾರೆ. ಭಕ್ತಿ ವಿಷಯದಲ್ಲಿ ಭೇದವಿಲ್ಲವಿರೋದಿಲ್ಲ ಅಮ್ಮ ಎಂದು ಶಾರದಾ ಹೇಳುತ್ತಲೇ ಅಂಜಲಿಯ ಮುಖ ಬಾಡಿ ಹೋಗುತ್ತದೆ. ಇನ್ನು ನಿಮಜ್ಜನದ ಹಬ್ಬದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡುತ್ತಾಳೆ ಅಂಜಲಿ. ಆದ್ರೂ ಊರಿನಲ್ಲಿರುವ ಭಿಕ್ಷುಕರ ಬಗ್ಗೆ ಮಾತಾಡುವ ಆಸೆ ನನಗಿಲ್ಲ. ವಿನಾಯಕನ ನಿಮಜ್ಜನವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅತ್ತೆ, ಅದಕ್ಕೆ ಏರ್ಪಾಟು ನೋಡಿ. ಈಗಾಗಲೇ ಎಲ್ಲ ತಗೊಂಬಂದು ಇಟ್ಟಿದ್ದೀವಿ ಅಂಜಲಿ. ನಿಮಜ್ಜನದ ಸಮಯದಲ್ಲಿ ಉರಿಸೋದಕ್ಕೆ ಪಟಾಕಿಗಳು, ಎಲ್ರೂ ಹಾಕೊಳ್ಳೋದಕ್ಕೆ ಬಣ್ಣಗಳು, ಇನ್ನು ವಾದ್ಯಗಳು ಕೂಡ ಹೇಳಿದೀವಿ ಅತ್ತೆ. ಅದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾರೆ, ಈಗ ಎಲ್ಲ ಡಿಜೆ ಕಾಲ. ವಿನಾಯಕ ನಿಮಜ್ಜನದ ಸಮಯದಲ್ಲಿ ಖಚಿತವಾಗಿ ಡಿಜೆನೇ ಇಡ್ಬೇಕು. ಊರಿನ ಜನರೆಲ್ಲ ಡ್ಯಾನ್ಸ್ ಮಾಡ್ತಾ ಕೇಕೆ ಹೊಡಿಬೇಕು, ಆಗ್ಲೇ ಅಲ್ವಾ ನಿಜವಾದ ಮಜಾ ಬರುತ್ತೆ. ಅರೇ ಅಂಜಲಿ, ಅಷ್ಟು ದುಡ್ಡು ಖರ್ಚು ಮಾಡೋದು ಯಾಕಮ್ಮ? ಇಲ್ಲ ಅತ್ತೆ, ಈ ಸಲ ನಾವು ಮಾಡುವ ಹಬ್ಬದ ಬಗ್ಗೆ 10 ವರ್ಷದ ಕಾಲ ಎಲ್ರೂ ಮಾತಾಡ್ಕೋಬೇಕು, ಅದೇ ಅಲ್ವಾ ನಮಗೆ ಬೇಕಾಗಿದ್ದು. ಸರಿಯಮ್ಮ, ಹಾಗೆ ಮಾಡೋಣ ಬಿಡು. ಹಾಗೆ ಶಾರದಾ ಅಂಜಲಿಯರು ಮಾತನಾಡಿಕೊಂಡು ವಿನಾಯಕ ನಿಮಜ್ಜನಕ್ಕೆ ಬೇಕಾದ ಎಲ್ಲ ಏರ್ಪಾಟುಗಳು ಮಾಡುತ್ತಾರೆ. ಇನ್ನು ಊರು ಬೀದಿ ಎಲ್ಲವೂ ಏಕವಾಗುತ್ತದೆ. ಎಲ್ಲರೂ ಅಂಜಲಿ ಮನೆ ಮುಂದೆ ಬಂದು ವಿನಾಯಕ ನಿಮಜ್ಜನ ಮಾಡೋದಕ್ಕೆ ಸಿದ್ಧವಾಗುತ್ತಾರೆ. ನಿಮಜ್ಜನಕ್ಕೆ ಮೊದಲು ಪ್ರತಿ ಬೀದಿಯಲ್ಲೂ ಆ ವಿನಾಯಕನನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಕಡೆ ಕೆಲವರು ಡ್ಯಾನ್ಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಜೆ ಶಬ್ದಗಳು ಭಾರಿಯಾಗಿ ಕೇಳಿಸ್ತಾ ಇರುತ್ತೆ. ಯಾರಿಗೂ ಇಲ್ಲ ಅಂತ ಅನ್ನದೇ ಎಲ್ರಿಗೂ ಪ್ರಸಾದ ಹಂಚಿಬಿಡಿಯತ್ತೆ. ಅಮ್ಮ ಅಂಜಲಿ, ಇಲ್ಲಿ ನೋಡಿ, ಬಣ್ಣ ಹಾಕೊಂತ ಎಷ್ಟು ಆನಂದದಿಂದ ಇದ್ದಾರೆ. ಅವರೇ ಅಲ್ಲ, ನಾವು ಕೂಡ ಬಣ್ಣ ಹಾಕೊಳ್ಳೋಣ ಅತ್ತೆ ಎನ್ನುತ್ತಾ ಅಂಜಲಿ ತನ್ನ ಅತ್ತೆ ಶಾರದಾಳ ಕಡೆ ಬಣ್ಣವನ್ನು ಚೆಲ್ಲುತ್ತಾಳೆ. ಇನ್ನು ಎಲ್ಲರೂ ಆಡುತ್ತಾ ಹಾಡುತ್ತಾ ಮುಂದಕ್ಕೆ ಕದಲುತ್ತಾ ಇದ್ದರೆ ಅವರನ್ನು ನೋಡಿ ಅಂಜಲಿ ಬಹಳ ಆನಂದ ಪಡ್ತಾ ಇರ್ತಾಳೆ. ಅತ್ತೆ, ಕೆರೆ ಹತ್ರ ನಾವು ವಿನಾಯಕನ ವಿಗ್ರಹವನ್ನು ನಿಮಜ್ಜನ ಮಾಡ್ಬೇಕಲ್ವಾ? ಆ ಕೆರೆಯ ನೀರಿನಲ್ಲಿ ನಮ್ಮ ವಿನಾಯಕನನ್ನು ಹಾಕುವ ಮೊದಲು ಅಲ್ಲಿ ಎಲ್ಲ ಶುಭ್ರ ಮಾಡಿಸಿ. ಈ ಏಟಿನಿಂದ ಎಲ್ರು ನನ್ನ ಬಗ್ಗೆ ದೊಡ್ಡದಾಗಿ ಹೇಳ್ತಾರೆ. ನಾನೆಲ್ಲ ಏರ್ಪಾಟು ಮಾಡಿಟ್ಟಿದ್ದೀನಮ್ಮ, ಇನ್ನು ನಮ್ಗೆ ಯಾವ ಕಷ್ಟನೂ ಇಲ್ಲ. ಹಾಗೆ ಅಂಜಲಿ ಆಧ್ವರ್ಯದಲ್ಲಿ ವಿನಾಯಕನ ವಿಗ್ರಹವನ್ನು ಕೆರೆ ಹತ್ರ ತಗೊಂಡು ಹೋಗಿ ನಿಮಜ್ಜನ ಮಾಡುತ್ತಾರೆ. ಇನ್ನು ಮತ್ತೊಂದು ಕಡೆ ಅನಾಮಿಕಾ ತಾನು ಇಟ್ಟ ಮಣ್ಣಿನ ವಿನಾಯಕನನ್ನು ತೆಗೆದುಕೊಂಡು ತನ್ನ ಹಿತ್ತಲಿನಲ್ಲಿ ನೀರು ಹಾಕಿ ನಿಮಜ್ಜನ ಮಾಡುತ್ತಾಳೆ. ಆ ನಂತರ ಆ ಮಣ್ಣಿನಲ್ಲಿ ಕೆಲವು ಬೀಜಗಳನ್ನು ಚೆಲ್ಲುತ್ತಾಳೆ. ಏನನಾಮಿಕಾ ನೀನು ಹಾಗೆ ಬೀಜಗಳು ಯಾಕೆ ಹಾಕ್ತಾ ಇದೀಯಾ? ನೋಡಿ, ಇಲ್ಲಿರುವ ಗಿಡಗಳೆಲ್ಲವನ್ನು ನಾನು ಹಾಗೆ ನೆಟ್ಟಿದ್ದೀನಿ. ಪ್ರತಿ ವಿನಾಯಕ ನಿಮಜ್ಜನದ ದಿನ ನಾನು ಮಣ್ಣಿನಲ್ಲಿ ಬೀಜಗಳನ್ನು ನೆಡ್ತೀನಿ. 1 ವರ್ಷವಾಗೋದ್ರೊಳಗೆ ಅದು ದೊಡ್ಡ ಗಿಡವಾಗುತ್ತದೆ. ಹಾಗೆ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏನೋ ನೀನು ಏನೇನೋ ಮಾತಾಡ್ತೀಯ, ನನ್ಗಂತೂ ಅರ್ಥವಾಗ್ತಿಲ್ಲ. ಹೋಗ್ಲಿ ಬಿಡು, ಈಗ ವಿನಾಯಕ ನಿಮಜ್ಜನ ಆಗಿ ಹೋಗಿದೆಯಲ್ಲ, ಹೋಗಿ ಹೊಟ್ಟೆ ತುಂಬ ತಿನ್ನೋಣ ಬಾ. ಹಾಗೆ ರಮೇಶ್ ಅನಾಮಿಕಾ ಮನೆಯೊಳಗೆ ಹೋಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಪೊಲೀಸರು ಅಂಜಲಿ ಮನೆಗೆ ಬರುತ್ತಾರೆ. ಅಂಜಲಿಯನ್ನು ಅರೆಸ್ಟ್ ಮಾಡ್ತಾರೆ. ನೋಡಿ ಅಮ್ಮ, ನಿಮ್ಮಿಂದ 2-3 ಮುದುಕರು ಆಸ್ಪತ್ರೆಯಲ್ಲಿ ಇದ್ದಾರೆ. ನಿನ್ನೆ ನೀವು ವಿನಾಯಕ ನಿಮಜ್ಜನ ಮಾಡುವ ಸಮಯದಲ್ಲಿ ಅತಿಯಾಗಿ ಡಿಜೆ ಶಬ್ದ ಇಟ್ಟಿದ್ದರಿಂದ ಇಬ್ಬರಿಗೆ ಕಿವಿ ಕೂಡ ಕೇಳಿಸ್ತಾ ಇಲ್ಲ. ಇನ್ನು ಕೆಲವರಿಗಂತೂ ಏಕವಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ. ಅವರನ್ನು ನಾನೇನೋ ಶಬ್ದ ಕೇಳಿ ಅಂತ ಹೇಳಿಲ್ವಲ್ಲ ರೀ, ಅದು ಅವ್ರು ಮಾಡ್ಕೊಂಡ ಕರ್ಮ. ಅದಕ್ಕೆ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸರಿ, ಅವೆಲ್ಲ ಬಿಟ್ಬಿಡು. ಪ್ರಾಣಾಂತಕರವಾದ ರಾಸಾಯನಿಕಗಳನ್ನು ಸೇರಿಸಿದ ವಿಗ್ರಹವನ್ನು ನೀರಿನಲ್ಲಿ ನಿಮಜ್ಜನ ಮಾಡಿದ್ದೀರಾ. ಆ ರಸಾಯನದಿಂದ ಕೂಡಿದ ಪದಾರ್ಥಗಳು ವಿಗ್ರಹದ ಜೊತೆ ಕೆರೆ ನೀರಿನಲ್ಲಿ ಕಲಿತಿದ್ದರಿಂದ ಕೆರೆಯಲ್ಲಿರುವ ಮೀನುಗಳೆಲ್ಲ ಸತ್ತು ಹೋಗಿದ್ದವೆ. ಆ ಕೆರೆಯನ್ನೇ ನಂಬಿಕೊಂಡ ರೈತರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಅದಕ್ಕೆ ನೀನೇನು ಉತ್ತರ ಕೊಡ್ತೀಯಾ? ಅವರನ್ನು ನಾನೇನೋ ಶಬ್ದಗಳು ಕೇಳಿ ಅಂತ ಹೇಳಿಲ್ವಲ್ಲ, ಅದು ಅವರು ಮಾಡಿಕೊಂಡ ಕರ್ಮ. ಅದಕ್ಕೆ ನನ್ನನ್ನೇಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಾನೇನು ಅವರಿಗೆ ಕಷ್ಟ ಕೊಡ್ಲಿಲ್ಲ. ನನ್ನ ಮನೆ ಹತ್ರನೇ ಅನ್ನದಾನ ಏರ್ಪಾಟು ಮಾಡಿದ್ದೀನಿ. ಎಲ್ರು ಬಂದು ಹೊಟ್ಟೆ ತುಂಬ ತಿಂದಿದ್ದಾರೆ. ಈಗ ಕೆರೆಯಲ್ಲಿ ಮೀನುಗಳು ಸತ್ತೋದ್ರೆ ನಾನೇನ್ ಮಾಡ್ಬೇಕು? ಮರ್ಯಾದೆಯಾಗಿ ನನ್ನನ್ನು ಬಿಟ್ಬಿಡಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಿನ್ನ ದುಡ್ಡಿನ ಕರ್ವ ನಿಮ್ಮನೇಲಿ ತೋರಿಸ್ಕೋ. ಬಾರಮ್ಮ ಬಾ, ಏನಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ಕೋ ಎಂದು ಪೊಲೀಸರು ಅಂಜಲಿಯನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಶಾರದಾ ಆಗಲೇ ಅಲ್ಲಿಗೆ ಅನಾಮಿಕಳನ್ನು ಕರ್ಕೊಂಡು ಬರ್ತಾಳೆ. ಅಲ್ಲಿಯ ಪರಿಸ್ಥಿತಿ ಎಲ್ಲವೂ ಅನಾಮಿಕಳಿಗೆ ಅರ್ಥವಾಗುತ್ತದೆ. ದಯವಿಟ್ಟು ನಮ್ಮ ಅಕ್ಕನ ಬಿಟ್ಬಿಡಿ. ಈ ಊರೆಲ್ಲ ಆನಂದದಿಂದ ಇರೋದಕ್ಕಾಗಿ ನಮ್ಮ ಅಕ್ಕ ಹಾಗೆ ಮಾಡಿದ್ದು ಅಷ್ಟೇ ಹೊರತು ದುರುದ್ದೇಶದಿಂದಲ್ಲ. ಆಸ್ಪತ್ರೆಯಲ್ಲಿ ಇರುವವರಿಗೆ ನಮ್ಮ ಅಕ್ಕನೇ ಚಿಕಿತ್ಸೆ ಮಾಡಿಸುತ್ತಾಳೆ. ಕೆರೆಯನ್ನು ಶುಭ್ರ ಮಾಡಿಸಿ ಮತ್ತೆ ಆ ಕೆರೆಯಲ್ಲಿ ಮೀನಿನ ಮರಿಗಳನ್ನು ಹಾಕುವ ಜವಾಬ್ದಾರಿ ಕೂಡ ನಮ್ಮದೇ. ನಮ್ಮದು ಮರ್ಯಾದಸ್ಥ ಕುಟುಂಬ. ಹೀಗೆ ಅವಮಾನಿಸೋದು ಒಳ್ಳೇದಲ್ಲರಿ. ಈ ಸಮಸ್ಯೆಯನ್ನು ನಾವೇ ಪರಿಹರಿಸಿಕೊಳ್ತೀವಿ, ನೀವು ಹೋಗಿ. ಹಾಗೆ ಹೇಳಿದ್ರಿ ಚೆನ್ನಾಗಿದೆ. ನೀವು ಹೇಳಿದ ಹಾಗೆ ಎಲ್ಲ ಮಾಡಬೇಕು, ಇಲ್ಲ ಅಂದ್ರೆ ಶಿಕ್ಷೆ ತಪ್ಪಲ್ಲ.
ಎನ್ನುತ್ತಾ ಪೊಲೀಸ್ ಅಂಜಲಿಯನ್ನು ಬಿಡುತ್ತಾರೆ. ಇನ್ನು ಅಲ್ಲೇ ಇರುವ ಅಂಜಲಿಗೆ ಅವಮಾನವಾಗಿದ್ದರಿಂದ ಏನು ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ. ಅನಾಮಿಕ ಕೂಡ ಮಾತನಾಡದೆ ಹೋಗ್ತಾ ಇದ್ರೆ ಅಂಜಲಿ ಹೋಗಿ ಅನಾಮಿಕಳ ಕೈಯನ್ನು ಹಿಡ್ಕೊತಾಳೆ. ಚಿಕ್ಕವಳಾದರೂ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡದೆ, ನಿನಗೆ ತುಂಬಾ ಮಾತಂದೆ, ಕಷ್ಟ ಕೊಟ್ಟೆ, ಅವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಈಗ ನನಗಾಗಿ ಹೀಗೆ ನಿಂತಿದ್ಯಾ. ನಿಜವಾಗಿ ನಿಂದು ತುಂಬಾ ಒಳ್ಳೆ ಮನಸ್ಸು ಅನಾಮಿಕಾ. ನೀನು ಬಡವಳು ಅಲ್ಲ. ನಿನ್ನಂತ ಒಳ್ಳೆ ಮನುಷ್ಯಳನ್ನು ದೂರ ಮಾಡಿದ ನಾನು ಬಡವಳು. ನನ್ನನ್ನು ಕ್ಷಮಿಸು ಅಕ್ಕ. ಈ ಕ್ಷಮಾಪಣೆ ಬೇಡ, ನೀನು ಬದಲಾದಿ, ನನಗಷ್ಟೇ ಸಾಕು. ಇನ್ನು ಮೇಲಿಂದ ನೀವು ಕೂಡ ಇಲ್ಲೇ ಇರಿ, ಎಲ್ಲರೂ ಕಲಿತೆ ಬದುಕೋಣ. ಬೇಡಕ್ಕ ಬೇಡ, ಬಡವಳಾದ ನನಗೆ ನನ್ನ ಜೀವನವೇ ಚೆನ್ನಾಗಿದೆ, ನಾವು ಹಾಗೆ ಬದುಕ್ತೀವಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಂಜಲಿ ಶಾರದರು ತನ್ನ ಚಿಕ್ಕ ಸೊಸೆ ಅನಾಮಿಕಳನ್ನು ಹಾಗೆ ನೋಡುತ್ತಾ ಇರ್ತಾರೆ. ಅಂಜಲಿ ಅಂತೂ ಹಾಗೆ ಹೋಗ್ತಾ ಇರುವ ಅನಾಮಿಕಳಿಗೆ ಕೈ ಎತ್ತು ನಮಸ್ಕರಿಸುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ನದಿ ದಡದಲ್ಲಿ ಸ್ನಾನ ಮಾಡ್ತಾ ಇರುವ ರಮೇಶನ ಹತ್ತಿರಕ್ಕೆ ಆ ಊರಿನ ದೊಡ್ಡ ಮನುಷ್ಯ ರಾಂಬಾಬು ಬರ್ತಾನೆ. ಬರುತ್ತಲೇ ರಮೇಶನನ್ನು ನೋಡಿ ನಗುತ್ತಾನೆ. ಅರೇ ರಾಂಬಾಬು ಅವರೇ, ನೀವೇನು ಇಲ್ಲಿಗೆ ಬಂದ್ರಿ? ಏನಾದ್ರೂ ಕೆಲ್ಸವಿದ್ಯಾ ನನ್ನ ಹತ್ರ? ಅರೇ ರಮೇಶು, ನಿನ್ ಕೆಲ್ಸನೇ ಚೆನ್ನಾಗಿದೆಯಲ್ಲೋ. ಇಲ್ಲೇ ಸ್ನಾನ, ಇಲ್ಲೇ ಆಹಾರ, ಎಲ್ಲ ಇಲ್ಲೇ ನಡೆದು ಹೋಗುತ್ತೆ ನಿಂಗೆ. ಇನ್ನು ಅಡ್ಗೆ ಅಂತೀಯ, ನಿಮ್ಮಮ್ಮ ಮೀನ್ ಹಿಡಿದ್ರೆ ನಿನ್ ಹೆಂಡತಿ ಚಕ ಚಕ ಮೀನಿನ ಸಾರು ಮಾಡಾಕ್ತಾಳೆ. ಎಲ್ಲ ನಿನಗ್ ಚೆನ್ನಾಗಿ ಕಲ್ತು ಬರ್ತಾ ಇದೆ. ಏನ್ ಕಲ್ತು ಬರಿದ್ರಿ? ಬಹಳ ಕಷ್ಟ ಪಡ್ತಾ ಇದೀವಿ. ಈ ಮಳೆ ಬಂದ್ರೆ ಸಾಕು, ಏನ್ ನಡೆಯುತ್ತೋ ಅಂತ ಭಯವಾಗ್ತಾ ಇರುತ್ತೆ. ಹಾಗೆ ಪ್ರವಾಹ ಬಂದ್ರೆ ಸಾಕು, ನದಿ ಉಕ್ಕಿ ನಮ್ಮನೆ ಎಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಂತ ಭಯ. ಎಲ್ಲದಕ್ಕೂ ಭಯನೇ ಅಲ್ವಾ? ನೀವೇನೋ ನಾವು ಚೆನ್ನಾಗಿ ಇದೀವಿ ಅಂದ್ಕೊಂಡಿದ್ದೀರಾ. ನಮ್ ಕಷ್ಟ ನಮಗ್ ಗೊತ್ತು. ಮಾತು ಚೆನ್ನಾಗಿ ಕಲ್ತಿದ್ಯಾ ರಮೇಶು. ಇಷ್ಟಕ್ಕೂ ನಾನ್ ಬಂದ ಕೆಲ್ಸ ಹೇಳಿಲ್ಲ ಅಲ್ವಾ? ನಾಳಿದ್ದು ಬೆಳಿಗ್ಗೆನೆ ನನಗೆ ಒಂದು ಬುಟ್ಟಿ ತುಂಬಾ ಮೀನ್ ಬೇಕು. ನಿಮ್ಮಮ್ಮನ ಹತ್ರ ಹೇಳಿ ಆ ಬುಟ್ಟಿನ ನಮ್ಮನೆ ಕಳ್ಸು, ಸರಿನಾ? ಹಾಗೆ ರೀ, ದುಡ್ಡು ಕೂಡ ಆಗ್ಲೇ ಕೊಟ್ಬಿಟ್ರೆ ನಾವು ಸ್ವಲ್ಪ ತಿನ್ನೋದಕ್ಕೆ ಏನಾದ್ರೂ ಸಾಮಾನು ತಂದ್ಕೋತೀವಿ. ಹಾಗೆ ಕಣೋ, ಆಗ್ಲೇ ಕೊಟ್ಬಿಡ್ತೀನಿ ಬಿಡು. ಹಾಗೆ ರಾಂಬಾಬುವಿನ ಜೊತೆ ಮಾತನಾಡಿ ಎಷ್ಟೋ ಹುಷಾರಿನಿಂದ ಮನೆಗೆ ಸೇರಿಕೊಳ್ಳುತ್ತಾನೆ ರಮೇಶ್. ಮನೆ ಹೊರಗೆ ಅವನ ಹೆಂಡತಿ ಅನಾಮಿಕಾ ಮೀನಿನ ಸಾರು ಮಾಡ್ತಾ ಇರ್ತಾಳೆ. ಇನ್ನು ಅವಳ ಗಂಡ ಬರುವುದನ್ನು ಗಮನಿಸಿ, ಏನ್ರಿ ಮಳೆ ಬರೋ ಹಾಗಿದೆ, ಅತ್ತೆನ ಬೇಗ ಬಾ ಅಂತ ಹೇಳಿ. ಆ ಮೀನ್ ಹಿಡಿಯೋದು ಸಾಕು, ಆ ಹಿಡಿದ ಮೀನುಗಳ ತಗೊಂಡ್ಬಂದ್ರೆ ಎಲ್ರೂ ಸೇರಿ ತಿನ್ಬಹುದು. ಅಂದ್ರೆ ಈಗ್ಲೇ ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿರು ಎಂದು ರಮೇಶ್ ಹೋಗಲಿಕ್ಕೆ ಹೊರಡುತ್ತಾ ಇರುತ್ತಾನೆ. ಆಗಲೇ ಅಲ್ಲಿಗೆ ಬುಟ್ಟಿ ತುಂಬಾ ಮೀನುಗಳನ್ನು ತಗೊಂಡು ಬರ್ತಾಳೆ ಶಾರದಾ. ನೀನೇನು ಹೋಗ್ಬೇಕಾಗಿದ್ದಿಲ್ಲ, ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಏನಮ್ಮ, ಇನ್ನು ತಿನ್ನೋಣ ಬಾ, ಸ್ವಲ್ಪ ಬಡ್ಸಮ್ಮ ತಾಯಿ. ಹಾಗೆ ರಮೇಶನ ಜೊತೆ ಸೇರಿ ಶಾರದಾ ಅನಾಮಿಕರು ಕೂಡ ಕೂತ್ಕೊಂಡು ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ಆಗಲೇ ರಾಂಬಾಬುವಿನ ಬಗ್ಗೆ ಹೇಳುತ್ತಾನೆ ರಮೇಶ್. ಅಮ್ಮ, ಬುಟ್ಟಿ ಮೀನು ಬೇಕಂತಮ್ಮ ರಾಂಬಾಬುಗೆ, ಬೇಗ ಸಿದ್ಧ ಮಾಡಿಡು. ಆ ಕತ್ತೆ ಬಿಡುವ, ದುಡ್ಡು ಸರಿಯಾಗಿ ಕೊಡಲ್ವೋ? ಅವನಿಗೆ ಕೊಡೋದು ದಂಡ ಅನ್ಸುತ್ತೆ. ಅವನು ಯಾವಾಗ್ಲೂ ಹಾಗೆ ಅಮ್ಮ, ಊರಲ್ಲಿ ಮಾತ್ರ ದೊಡ್ಡ ಮನುಷ್ಯ ಅಲ್ವಾ, ಅದಕ್ಕೆ ಅವನ ಹಾಗೆ ಹೆಚ್ಚಿ ಹೋಗ್ತಾ ಇದ್ದಾನೆ. ನನ್ನ ಹತ್ರ ಬಂದು ಏನೇನೋ ಬೊಗಳ್ದ, ನದಿ ಪಕ್ಕನೆ ಇರ್ತೀರಾ ಅಂತ ವ್ಯಂಗ್ಯವಾಗಿ ಮಾತಾಡ್ದ ಅಮ್ಮ. ನೋಡು ಮಗನೇ, ಎಲ್ರ ಬಗ್ಗೆ ತುಂಬಾ ತಿಳ್ಕೊ. ಅಗತ್ಯಕ್ಕೆ ಆಗುವವರು ಯಾರು, ಅಗತ್ಯ ತೀರದ ಮೇಲೆ ಬಿಡಿಸ್ಕೊಳ್ಳೋರು ಯಾರು, ಅವಮಾನಿಸೋದು ಯಾರು, ಆಸರೆಯಾಗಿರೋದು ಯಾರು, ಎಲ್ಲ ತಿಳ್ಕೊಬೇಕು ನೀನು. ಅತ್ತೆ, ಈಗ ಕೂಡ ಈ ಮಾತೇನಾ? ತಿಂತಾ ಇದ್ದೀರಲ್ವಾ, ಸ್ವಲ್ಪ ಪ್ರಶಾಂತವಾಗಿ ತಿನ್ನಿ. ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಮಳೆ ಶುರುವಾಗುತ್ತದೆ. ಜೋರಾಗಿ ಮಳೆ ಬೀಳುತ್ತಾ ಇದ್ದುದರಿಂದ ಶಾರದಾ ದುಃಖ ಪಡುತ್ತಾಳೆ. ಈ ಮಳೆಗೆ ಮೀನುಗಳು ಹಿಡಿಯಲಾರೆ ಮಗನೇ. ಆ ರಾಂಬಾಬುಗ್ನು ಯಾವಾಗ ಕೇಳಿದ್ರು ಹೀಗೆ ನಡೆಯುತ್ತೆ. ಅತ್ತೆ, ನದಿ ದಡದಲ್ಲಿ ಯಾಕೆ ಮನೆ ಕಟ್ಕೊಂಡಿದ್ದೀರಾ? ಹೀಗೆ ಮಳೆ ಬೀಳ್ತಾ ಇದ್ರೆ ನಿಮ್ಗೇನು ಭಯ ಆಗೋದಿಲ್ವಾ? ಅದೆಲ್ಲ ದೊಡ್ಡ ಕತೆ ಅಮ್ಮ. ನನ್ ಗಂಡ ಇದನ್ನಲ್ಲ, ಅದೇಮ್ಮ ನಿಮ್ಮ ಮಾವಯ್ಯ. ಅವನು ಮೀನ್ ಹಿಡಿದು ಊರಿನಲ್ಲಿ ಮಾರ್ತಾ ಇದ್ದ. ಹಾಗೆ ಬಂದ ದುಡ್ಡಿನಿಂದಲೇ ನನ್ನನ್ನು ನಿನ್ ಗಂಡನನ್ನು ನೋಡ್ಕೋತಾ ಇದ್ದ. ಸರಿಯಾಗಿ ಇಂತಹ ಸಮಯದಲ್ಲಿಯೇ ದೊಡ್ಡ ಮಳೆ ಬೀಳ್ತು. ಆ ಮಳೆ 2 ದಿನದಲ್ಲಿ ನಿಲ್ಲುತ್ತೆ ಅಂದ್ಕೊಂಡ್ವಿ. ಆದ್ರೆ ಆ ಮಳೆ 1 ವಾರದ ಹೊತ್ತು ಹಾಗೆ ಬೀಳ್ತಾ ಇತ್ತು. ಇನ್ನು ಪ್ರವಾಹ ಬಂದು ಊರೆಲ್ಲ ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಬಂತು. ಆಗಲೇ ನಿಮ್ಮ ಮಾವಯ್ಯ ಪ್ರಾಣನ ಬಿಟ್ಟು ಊರಲ್ಲಿ ಬಹಳ ಜನನ ಕಾಪಾಡಿದ್ರು. ನಂತರ ಕೆಲವು ದಿನಕ್ಕೆ, ಆಮೇಲೆ ಏನಾಯ್ತು ನಾನ್ ಹೇಳ್ತೀನಮ್ಮ. ಆ ನಂತರ ಕೆಲ ದಿನಕ್ಕೆ ಅಪ್ಪಂಗೆ ಅನಾರೋಗ್ಯವಾಯ್ತು. ಚಿಕಿತ್ಸೆಗಾಗಿ ಅಮ್ಮ ಎಲ್ಲರನ್ನು ದುಡ್ಡಿನ ಸಹಾಯ ಕೇಳಿದ್ಲು, ಯಾರು ಕೊಟ್ಟಿಲ್ಲ. ಅಮ್ಮ ಚಿಕಿತ್ಸೆ ಮಾಡಲಾರಿಸದೆ ಹೋದ್ಲು. ಅಪ್ಪ ಅನಾರೋಗ್ಯದಿಂದಲೇ ಕಣ್ಮುಚ್ಚಿದ್ರು.
ಇನ್ನು ಆಗಲೇ ಅಮ್ಮ ಆ ಊರಿಂದ ದೂರ ಬಂದು ಇಲ್ಲೇ ಇದ್ಲು. ಆಗಿನಿಂದ ನಾನು ಇಲ್ಲೇ ಬದುಕ್ತಾ ಇದ್ದೀವಿ. ನಿಮ್ಮ ಮಾವಯ್ಯ ಕಾಪಾಡಿದವರೆಲ್ಲ ಆ ಊರಿನಲ್ಲೇ ದರ್ಜಾಗಿ ಬದುಕ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ವಿಶ್ವಾಸ ಕೂಡ ಇಲ್ಲ. ಈ ದಿನದಲ್ಲಿ ಸಹಾಯ ಮಾಡಿದವರನ್ನು ಯಾರು ನೆನ್ಪಿಟ್ಕೋತಾರೆ ಹೇಳು? ಮಾವಯ್ಯನ ಕತೆ ಕೇಳಿದ್ಮೇಲೆ ನಂಗೆ ತುಂಬಾ ದುಃಖ ಅನ್ಸುತ್ತೆ. ಆ ರಾಂಬಾಬುನು ಕೂಡ ನಮ್ಮ ಅಪ್ಪನೇ ಕಾಪಾಡಿದ್ದು, ಆದ್ರೂ ಅವನಿಗೆ ನಾವಂದ್ರೆ ಅಷ್ಟು ಕೀಳು. ಸರಿ ಬಿಡಿ, ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರೋದಿಲ್ವಲ್ಲ, ಎಲ್ಲ ಬದಲಾಗತ್ತೆ. ಅಲ್ಲಿವರೆಗೂ ಸಹನೆಯಿಂದಿರ್ಬೇಕು ಅಷ್ಟೇ. ಅಮ್ಮ, ನಮ್ಮ ಮನೆಯಿಂದ ನೀನಾದ್ರೂ ಸ್ವಲ್ಪ ಆಲೋಚಿಸಮ್ಮ. ನನ್ನ ಚಿಕ್ಕಂದಿನಲ್ಲೇ ಇಲ್ಲಿಗೆ ಬಂದಿದ್ವಲ್ಲ, ಆಗಿನಿಂದ ಈ ಮನೆ ಹೀಗೆ ಇದೆ. ನಮ್ಮ ಮನೆ ಯಾವಾಗ ಬಿದ್ದು ಹೋಗುತ್ತೆ ಅಂತ ಊರೆಲ್ಲ ಎದುರು ನೋಡ್ತಾ ಇದ್ದಾರೆ. ಆ ಕತ್ತೆ ಬಡವಂಗೆ ಏನು ಕೆಲಸವಿಲ್ಲ. ಬಡವರ ಬಗ್ಗೆ ಪ್ರತಿಯೊಬ್ರು ಏನೋ ಒಂದು ಮಾತಾಡ್ತಾನೆ ಇರ್ತಾರೆ. ಇದು ಒಳ್ಳೆ ಕಾಲ ಅಲ್ಲ ಮಗನೇ, ಕೇಡು ಕಾಲ. ಯಾರ ಮಾತನ್ನು ಲೆಕ್ಕಿಸಬೇಡ. ಹಾಗೆ ಶಾರದಾ ತನ್ನ ಮಗನ ಹತ್ರ ಹೇಳಿದ ನಂತರ ರಮೇಶ್ ಕೆಲಸದ ಮೇಲೆ ಹೊರಗೆ ಹೊರಟು ಹೋಗುತ್ತಾನೆ. ಇನ್ನು ಆ ದಿನ ರಾತ್ರಿ ಮನೆಗೆ ಬರುತ್ತಾನೆ. ಊಟ ಮಾಡಿದ ನಂತರ ನಿದ್ರೆ ಹೋಗೋಣ ಅಂದ್ಕೊಂಡ್ರೆ ಪಕ್ಕದಲ್ಲೇ ಅನಾಮಿಕಾ ದುಃಖ ಪಡ್ತಾ ಇರ್ತಾಳೆ. ಏನಾಯ್ತು ಅನಾಮಿಕಾ? ಯಾಕೆ ಹಾಗೆ ಆಲೋಚಿಸ್ತಾ ಇದೀಯಾ? ಅಮ್ಮ ಏನಾದ್ರೂ ಅನ್ಲಾ ಏನು ನಿನ್ನನ್ನ? ಅಯ್ಯೋ ಅತ್ತೆ ನನ್ನೇನಂತಾರೆ ರೀ, ನನ್ನನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ. ಮತ್ತೆ ಯಾಕೆ ಹಾಗೆ ಯಾವ್ದ್ರ ಬಗ್ಗೆ ಆಲೋಚಿಸ್ತಾ ಇದ್ಯಾ? ಅದೇ ರೀ, ನಮ್ಮ ಪರಿಸ್ಥಿತಿ ಬಗ್ಗೆ ಆಲೋಚಿಸ್ತಾ ಇದ್ದೀನಿ. ಈ ಊರೆಲ್ಲ ನಮ್ಮನ್ನು ಮೆಚ್ಕೊಳ್ಳೋ ಹಾಗೆ ನಾವು ಬದುಕ್ಬೇಕು. ನೀನ್ ಹೇಳಿದ್ದು ನಿಜನೇ, ಆದ್ರೆ ನಾವೇನ್ ಮಾಡಬಲ್ಲೆವು ಹೇಳು? ಆ ಮೀನ್ ಹಿಡಿಯೋ ಕೆಲ್ಸ ಬಿಟ್ಟು ಇನ್ನೇನು ಮಾಡಲಾರವಲ್ವಾ? ಏನೋ ಒಂದು ಮಾಡ್ಬೇಕು ರೀ. ಮೊದಲು ಈ ಮನೆನ ಬದಲಾಯಿಸ್ಬೇಕು. ನೋಡ ಅನಾಮಿಕಾ, ಏನ್ ಮಾಡ್ಬೇಕು ಅಂದ್ರು ನಮ್ ಕೈಯಲ್ಲಿ ದುಡ್ಡಿರ್ಬೇಕು. ಅದು ನಮ್ ಹತ್ರ ಇಲ್ವಲ್ಲ. ಬರುವ ದುಡ್ಡು ನಮ್ ಮನೆ ಅಗತ್ಯಕ್ಕೆ ಸರಿ ಹೋಗುತ್ತೆ. ಇನ್ನೇನ್ ಮಾಡ್ತೀನಿ ಹೇಳು? ದುಡ್ಡಿನ ಖರ್ಚಿಲ್ಲದೆ ನಾನು ಮನೆನ ಬದಲಾಯಿಸಿ ತೋರಿಸ್ತೀನಿ ರೀ. ಅದ್ ಹೇಗೆ ಸಾಧ್ಯ? ಅದು ನಾನು ಮಾಡಿ ತೋರಿಸ್ತೀನಿ. ಹಾಗೆ ಆ ದಿನ ರಾತ್ರಿ ಅನಾಮಿಕಾ ರಮೇಶ್ ಮಾತನಾಡಿಕೊಂಡ ನಂತರ ಮಾರನೇ ದಿನ ಬೆಳಿಗ್ಗೆ ಆ ವಿಷಯವನ್ನು ಶಾರದಂಗೆ ಹೇಳುತ್ತಾರೆ. ಇನ್ನು ಶಾರದ ಕೂಡ ಅನಾಮಿಕಳ ಮಾತಿಗೆ ಅಡ್ಡ ಹೇಳಲಿಲ್ಲ. ಇನ್ನು ಬಡ ಸೊಸೆಯಾದ ಅನಾಮಿಕಾ ಮನೆಯಲ್ಲೇ ಮಣ್ಣನ್ನು ಅಗಿಯುತ್ತಾಳೆ. ರಮೇಶ್ ಶಾರದರು ಆಶ್ಚರ್ಯ ಹೋಗುತ್ತಾರೆ. ಏನ್ ಅನಾಮಿಕಾ, ಏನ್ ಮಾಡ್ತಾ ಇದೀಯಾ? ನೀನು ಮನೆನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ನಾನೇನು ಮೇಲ್ಚಾವಣಿ ಸರಿ ಮಾಡ್ತೀನಿ ಅನ್ಕೊಂಡೆ. ಆದ್ರೆ ನೀನು ಮನೆಯಲ್ಲೇ ಮಣ್ಣು ಅಗಿತಿದ್ಯಾಕೆ? ಏನಂದ್ರೆ ನೀವು ನೋಡ್ತಾನೆ ಇರಿ, ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಸಹಾಯವಾದ್ರೂ ಮಾಡಿ. ಸಹಾಯನ ಮಾಡ್ತೀನಿ. ಅಂದ್ರೆ ಈ ಮಣ್ಣನ್ನ ಸ್ವಲ್ಪ ಪಕ್ಕಕ್ಕೆ ತೆಗಿರಿ. ಹಾಗೆ ಅನಾಮಿಕಾ. ಹಾಗೆ ಅನಾಮಿಕಾ ತನ್ನ ಗಂಡ ರಮೇಶನ ಸಹಾಯದಿಂದ ಮನೆಯಲ್ಲಿಯೇ ಒಂದು ರಂಧ್ರವನ್ನು ಮಾಡಿ ಮಣ್ಣನ್ನೆಲ್ಲ ತೆಗೆಯುತ್ತಾಳೆ. ಇನ್ನು ತಾವು ಇರುವ ಮನೆಯ ಕೆಳಗೆ ಒಂದು ಅಂಡರ್ ಗ್ರೌಂಡ್ ಮನೆಯನ್ನ ನಿರ್ಮಿಸುತ್ತಾಳೆ. ಆ ನಂತರ ಮಿಕ್ಕ ಮಣ್ಣಿನಿಂದ ತಾವು ಇರುವ ಮನೆಯ ರೂಪರೇಖವನ್ನು ಬದಲಾಯಿಸುತ್ತಾಳೆ. ನದಿ ದಡದಲ್ಲಿರುವ ಮರಳಿನ ಜೊತೆ ಮಣ್ಣನ್ನು ಸೇರಿಸಿ ತಮ್ಮ ಮನೆಯನ್ನು ಒಂದು ಅಂದವಾಗಿ ಮಾಡುತ್ತಾಳೆ ಅನಾಮಿಕಾ. ಆ ಮನೆಯನ್ನು ನೋಡಿ ಶಾರದಾ ರಮೇಶರು ಬಹಳ ಆನಂದಿಸುತ್ತಾರೆ. ಆಹಾ, ಅದ್ಭುತ ಅನಾಮಿಕಾ. ನೀನೇನಾದ್ರೂ ನಿರ್ಣಯಿಸ್ಕೊಂಡ್ರೆ ಅದು ಸಾಧಿಸುವವರೆಗೂ ಬಿಡೋದಿಲ್ಲ. ನಂಗ್ ಗೊತ್ತು ನಿನ್ ಬಗ್ಗೆ. ನೀನು ಮಹಾ ಮೊಂಡಿ. ಅಮ್ಮ ಅನಾಮಿಕಾ, ಇಷ್ಟು ದಿನ ನಾನು ಸಾಧಿಸಲಾರದ್ದು ನೀನು ಮಾಡಿ ತೋರಿಸಿದ್ಯಾ. ಬಹಳ ಸಂತೋಷವಾಗಿದೆ ತಾಯಿ. ಅತ್ತೆ, ನಮ್ ಮನೆನ ನೋಡಿ ಈಗ ಯಾರು ಬಾಯಿ ಎತ್ತಿ ಮಾತಾಡೋದಿಲ್ಲ. ಇಲ್ಲಿ ನೋಡಿದ್ರಲ್ಲ, ನಾವು ಈ ಮನೆಯಲ್ಲಿ ಸಂತೋಷವಾಗಿ ಇರಬಹುದು. ಒಂದು ವೇಳೆ ಮಳೆ ಬಂತು ಅನ್ಕೊಂಡ್ರಿ, ನಾವು ನಮ್ಮ ಮನೆಯ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯಲ್ಲಿಗೆ ಹೊಟ್ಟೋಗೋಣ. ಇನ್ನು ಪ್ರವಾಹ ಬಂದ್ರು, ತುಫಾನ್ ಬಂದ್ರು ನಮ್ಮ ಮನೆನ ಏನು ಮಾಡಲಾರದು ಅತ್ತೆ. ಹಬ್ಬಬ್ಬಾ, ಭಲೆ ಮಾಡಿದ್ಯಾ ಅನಾಮಿಕಾ. ಆ ರಾಂಬಾಬು ಊರಿನ ಜನರು ನಮ್ಮ ಮನೆನ ನೋಡಿ ಬಾಯಿ ಮುಚ್ಕೊಂಡು ಹೋಗ್ಲೇಬೇಕು. ಇನ್ನು ಹಾಗೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಶಾರದಾ ರಮೇಶ್. ಇನ್ನು ಮಳೆ ಮಾತ್ರ ನಿಜಕ್ಕೂ ಕಡಿಮೆಯಾಗಲಿಲ್ಲ, ಇನ್ನು ಸ್ವಲ್ಪ ಹೆಚ್ಚಾಗುತ್ತಾನೆ ಇರುತ್ತದೆ. ಭಾರಿ ಮಳೆಗೆ ಊರಿನಲ್ಲಿ ಪ್ರವಾಹ ಬಂದು ಬಹಳ ಮನೆಗಳು ಚೆಲ್ಲಾಚೆದರಾಗಿ ಹೋಗುತ್ತೆ. ಆ ಪ್ರವಾಹದಲ್ಲಿ ರಾಂಬಾಬು ಕೊಚ್ಕೊಂಡು ಹೋಗಿ ನದಿಯಲ್ಲಿ ಬಂದು ಬೀಳುತ್ತಾನೆ. ಆಗಲೇ ನದಿ ದಡದಲ್ಲಿರುವ ಅನಾಮಿಕಾ ರಮೇಶರು ರಾಂಬಾಬುವನ್ನು ಕಾಪಾಡುತ್ತಾರೆ. ಈ ಪ್ರವಾಹಗಳು ಆಗ ಯಾವಾಗ್ಲೂ ನಮ್ಮೂರನ್ನ ನಾಶ ಮಾಡಿದ್ವಂತೆ, ಮತ್ತೆ ಈಗ ಬಂದು ನಮ್ಮೂರನ್ನ ಬೆಂಗಾಡು ಮಾಡಿದೆ. ದೇವರೇ, ನೀನಿದ್ದೀಯ ತಂದೆ, ನನ್ನನ್ನು ಕಾಪಾಡದೆ. ಇಲ್ಲೋಡು ರಮೇಶು, ನನ್ನ ಕಾಪಾಡಿದ್ದಕ್ಕೆ ನಿಂಗೂ ನಿನ್ ಹೆಂಡತಿಗೂ ಎಷ್ಟೋ ಸ್ವಲ್ಪ ದುಡ್ಡು ಕೊಡ್ಬೇಕು ಅನ್ಕೊಂಡಿದ್ದೀನಿ. ತಗೊಳ್ಳಿ ಎಂದು ದುಡ್ಡು ಕೊಡುತ್ತಾನೆ ರಾಂಬಾಬು. ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಾ ರಾಂಬಾಬು ಮುಖದ ಮೇಲೆ ಬಿಸಾಕುತ್ತಾಳೆ. ಏನ್ ರಮೇಶು, ಏನು ನಿನ್ ಹೆಂಡತಿ ಹೀಗ್ ಮಾಡ್ತಾ ಇದ್ದಾಳೆ? ಅರೆ ರಾಂಬಾಬು, ಇನ್ನಾದ್ರೂ ನಿನ್ಗೆ ಬುದ್ಧಿ ಬಂದಿಲ್ವಾ? ನಿನ್ನ ಪ್ರಾಣಕ್ಕೆ ಕೂಡ ಒಂದು ದರನ ನಿರ್ಣಯಿಸಿದ್ಯೇನೋ? ನನ್ ಸೊಸೆ ಮಗ ನಿನ್ನನ್ನ ಕಾಪಾಡಿದ್ದು ದುಡ್ಡಿಗಾಗಿ ಅಲ್ಲ. ಈ ಊರಿಗೆ ನಮ್ಮ ಮಾವಯ್ಯ ಬಹಳ ಮಾಡಿದ್ದಾರೆ. ಆ ದಿನದಲ್ಲೇ ನೀನು ಚಿಕ್ಕವನಾಗಿದ್ದಾಗ ನಮ್ಮ ಮಾವಯ್ಯ ನಿನ್ನನ್ನು ಕಾಪಾಡಿದ್ರೆ ಈಗ ನನ್ ಗಂಡ ಕಾಪಾಡಿದ್ರು.
ಪ್ರವಾಹಕ್ಕೆ ಕೊಚ್ಕೊಂಡು ಬಂದು ನದಿಯಲ್ಲಿ ಮುಳುಗಿ ಹೋಗ್ತಾ ಇರುವ ಈ ಊರಿನ ಜನರನ್ನು ಎಷ್ಟೋ ಜನನ ನನ್ ಗಂಡ ಕಾಪಾಡಿದ್ದಾರೆ. ಇಲ್ಲಿ ನೋಡು, ನಮ್ಮನೆ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯಲ್ಲಿ ಅವರೆಲ್ಲ ವಿಶ್ರಾಂತಿ ತಗೋತಾ ಇದ್ದಾರೆ. ನೀವು ಕೂಡ ಹೋಗಿ ನೋಡಿ. ಹಾಗೆ ಅನಾಮಿಕಾ ಹೇಳಿದ್ದರಿಂದ ರಾಂಬಾಬು ತಕ್ಷಣ ಆ ಮನೆಯ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯೊಳಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಬಹಳ ಜನ ಅಲ್ಲೇ ಇರ್ತಾರೆ. ಅವರನ್ನು ನೋಡಿ ರಾಂಬಾಬು ಕಣ್ಣೀರು ಹಾಕೋತಾನೆ. ತಕ್ಷಣ ರಮೇಶನ ಹತ್ರ ಬಂದು ಕ್ಷಮಾಪಣೆ ಕೇಳ್ಕೊತಾನೆ ರಾಂಬಾಬು. ನಾನು ತಪ್ಪು ಮಾಡಿದೆ, ನಾನೇ ಅಲ್ಲ, ಈ ಊರಿನ ಜನರೆಲ್ಲ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರು. ಆದ್ರೆ ನೀವು ಮಾತ್ರ ಈ ಊರಿನವರನ್ನು ರಕ್ಷಿಸಿದ್ದೀರಾ. ನಿಮಗೆ ಈ ಊರು ಋಣ ಪಡೆದಿರುತ್ತದೆ. ಊರಲ್ಲಿರುವ ನಿಮ್ಮ ಮನೆ ಈಗಲೂ ಹಾಗೆ ಇದೆ. ನೀವು ಊರಿಗೆ ದೂರವಾಗಿ ನದಿ ದಡದಲ್ಲಿ ಇರದೆ ಊರೊಳಗೆ ಬಂದು ಬದುಕಬಹುದು. ಬೇಡ, ನಾವು ಹಾಗೆ ಮಾಡೋದಿಲ್ಲ. ಈ ಮನೆನೇ ನಮಗೆ ಎಲ್ಲವನ್ನು ಕೊಟ್ಟಿದೆ. ನದಿ ದಡದಲ್ಲಿ ಇರೋದ್ರಿಂದ ನಾವು ಈ ದಿನ ಊರಿನವರನ್ನು ಕಾಪಾಡಬಲ್ಲವರಾದೆವು. ಹಾಗೆ ಇಲ್ಲಿಯ ಮೀನುಗಳನ್ನು ಹಿಡಿದು ಮಾರ್ಕೋತೀವಿ. ಈ ಮನೆ ನಮಗೆ ದೇವಾಲಯದ ಹಾಗಿದೆ. ಇದನ್ನ ಬಿಟ್ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ಹಾಗೆ ತಾಯಿ. ಅರೆ ರಮೇಶು, ನೀನು ನಿಜವಾಗಿ ಅದೃಷ್ಟವಂತ ಕಣೋ. ನೀನೇ ಮಾತ್ರವಲ್ಲ, ನಿಮ್ಮಮ್ಮನ ಕೂಡ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಬಂದಿದ್ದಾಳೆ ನಿನಗೆ. ಪ್ರತಿ ಮನೆಗೂ ಇಂತಹ ಸೊಸೆ ಇದ್ರೆ ಇನ್ನು ಆ ಮನೆಯವರನ್ನು ಏನಾದ್ರೂ ಸಾಧಿಸಬಲ್ಲರು. ಈ ಮಳೆ ಪ್ರವಾಹ ಕಡಿಮೆ ಆದ ನಂತರ ಅಮ್ಮ ಅನಾಮಿಕಾ, ಇಂತಹದ್ದೇ ನೀನು ಊರಲ್ಲೂ ಕೂಡ ನಿರ್ಮಿಸಮ್ಮ. ತಪ್ಪದೆ ನಾನು ಊರಿನವರಿಗೆ ಸಹಾಯ ಮಾಡ್ತೀನಿ. ಊರು ಚೆನ್ನಾಗಿರ್ಬೇಕು, ಊರಿನ ಜನರು ಚೆನ್ನಾಗಿರ್ಬೇಕು. ಆಗಲೇ ನಮ್ಮ ಮಾವಯ್ಯನ ಆಶಯ ನೆರವೇರುತ್ತಲ್ಲ. ಹಾಗೆ ಮಾತನಾಡಿದ ಅನಾಮಿಕಳನ್ನು ನೋಡಿ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಎಲ್ಲರೂ ನೋಡುತ್ತಾ ಇರುವಾಗಲೇ ತನ್ನ ಸೊಸೆಗೆ ಕೈ ಎತ್ತು ಮುಗಿಯುತ್ತಾಳೆ. ಇನ್ನು ಆಗಿನಿಂದ ಅನಾಮಿಕಾ ನದಿ ದಡದಲ್ಲಿ ಆ ಮನೆಯಲ್ಲೇ ಇದ್ದು ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ. ಊರಿನ ಜನರು ಕೂಡ ಅವರಿಗೆ ಯಾವ ಸಹಾಯ ಬೇಕೆಂದರೂ ಅನಾಮಿಕಳನ್ನು ಬಂದು ಕೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಆನಂದದಿಂದ ಬದುಕುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.